ಒಂದು ಸುಂದರವಾದ ಹಳ್ಳಿಯಲ್ಲಿ ರಮ್ಯಾ, ಕಾವ್ಯ ಮತ್ತು ದಿವ್ಯಾ ಎಂಬ 3 ಜನ ಅನಾಥ ಸಹೋದರಿಯರು ವಾಸಿಸುತ್ತಿರುತ್ತಾರೆ. ತಂದೆ ತಾಯಿಯಿಲ್ಲದ ಈ ಹೆಣ್ಣು ಮಕ್ಕಳು ತೀವ್ರ ಬಡತನದಲ್ಲಿದ್ದು ಹಳ್ಳಿಯ ಬಾಡಿಗೆ ಮನೆಯೊಂದರಲ್ಲಿ ಕಾಲ ಕಳೆಯುತ್ತಿರುತ್ತಾರೆ. ದುರದೃಷ್ಟವಶಾತ್ ಕಳೆದ 4 ತಿಂಗಳಿಂದ ಅವರಿಗೆ ಮನೆಯ ಬಾಡಿಗೆ ಕಟ್ಟಲು ಸಾಧ್ಯವಾಗಿರುವುದಿಲ್ಲ. ಇದರಿಂದಾಗಿ ಊರಿನ ಗೌಡರು, ಪಂಚಾಯತಿ ಮುಖ್ಯಸ್ಥ ಅವರಿಗೆ ಮನೆ ಖಾಲಿ ಮಾಡಲು ಕೊನೆಯ ಎಚ್ಚರಿಕೆ ನೀಡಿರುತ್ತಾರೆ. ದಿವ್ಯಾ, ನಾವು 4 ತಿಂಗಳಿಂದ ಮನೆಯ ಬಾಡಿಗೆ ಕಟ್ಟಿಲ್ಲ. ನಾಳೆ ನಮ್ಮನ್ನು ಮನೆಯಿಂದ ಹೊರಹಾಕುವುದಾಗಿ ಗೌಡರು ಧಮಕಿ ನೀಡುತ್ತಿದ್ದಾರೆ. ನಾನು ಹಣದ ವ್ಯವಸ್ಥೆ ಮಾಡಲು ಹಗಲಿರುಳು ಪ್ರಯತ್ನಿಸುತ್ತಲೇ ಇದ್ದೇನೆ. ಆದರೆ ಏನ್ ಮಾಡ್ಲಿ? ಹಳ್ಳಿಯಲ್ಲಿ ನಮಗೆ ಸಾಲ ನೀಡಲು ಕೂಡ ಯಾರೂ ಸಿದ್ಧರಿಲ್ಲ. ನಮ್ಮ ಹಣೆ ಬರಹವೇ ಇಷ್ಟು ರಮ್ಯಾಕ್ಕ. ನಾವು ಕೈ ಹಾಕಿದ ಕೆಲಸವೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತದೆ. ಹೀಗೆಯೇ ಮುಂದುವರಿದ್ರೆ ನಾವಿಷ್ಟೊಂದು ಸಾಲವನ್ನು ಹೀಗೆ ತೀರಿಸಬೇಕೋ ನನಗಂತೂ ತಿಳಿಯುತ್ತಿಲ್ಲ. 3 ಸಹೋದರಿಯರು ಮನೆಯೊಳಗೆ ಕುಳಿತು ತಮ್ಮ ಕಷ್ಟಗಳನ್ನ ಹಂಚಿಕೊಳ್ಳುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಹೊರಗಿನಿಂದ ಜೋರಾದ ಧ್ವನಿಯೊಂದು ಕೇಳಿಸುತ್ತದೆ. ಹೊರಗೆ ಬನ್ನಿ, ಮೂವರು ತಕ್ಷಣ ಹೊರಗೆ ಬನ್ನಿ! ಧ್ವನಿ ಕೇಳಿ ಮೂವರು ನಡುಗುತ್ತಾ ಮನೆಯಿಂದ ಹೊರಬರುತ್ತಾರೆ. ಎದುರಿಗೆ ಕೋಪದಿಂದ ನಿಂತಿದ್ದ ಗೌಡರನ್ನ ನೋಡಿ ರಮ್ಯಾ ಧೈರ್ಯ ಮಾಡಿ ಕೇಳುತ್ತಾಳೆ. ಏನು ವಿಷಯ ಗೌಡ್ರೆ? ಇಷ್ಟು ಮುಂಜಾನೆ ನಮ್ಮ ಮನೆಗ್ ಬಂದಿದ್ದೀರಲ್ಲ? ತುಂಬಾ ಆಯ್ತು ನಿಮ್ಮ ನಾಟಕ. ಈಗ ನೀವೆಲ್ಲರೂ ತಕ್ಷಣವೇ ಈ ಮನೆಯಿಂದ ಹೊರಡಿ. ಆದ್ರೆ ಯಾಕೆ ಗೌಡ್ರೆ? ಅಷ್ಟಕ್ಕೂ ನಾವು ಮಾಡಿದ್ದಾದ್ರೂ ಏನು? ನೀವು ಮೂವರು ಮಹಾರಾಣಿಯರು ಕಳೆದ 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ. ಇನ್ನು 1 ದಿನವೂ ನಿಮಗೆ ಸಮಯ ಕೊಡಲು ಸಾಧ್ಯವಿಲ್ಲ. ಹೀಗೆ ಮಾಡ್ಬೇಡಿ ಗೌಡ್ರೆ, ನಮ್ಮೇಲೆ ದಯೆ ತೋರ್ಸಿ. ನಾವು ಮೂವರು ಹೆಣ್ಮಕ್ಳು ಎಲ್ಲಿಗೋಗೋಣ? ಏನ್ ಮಾಡೋಣ? ನಮಗೆ ಯಾರೂ ಇಲ್ಲ. ನಾವು ಅನಾಥರು. ದಯಮಾಡಿ ಇನ್ನು ಸ್ವಲ್ಪ ಸಮಯ ಕೊಡಿ. ಇದೆಲ್ಲವನ್ನೂ ನೀವು ಮೊದಲೇ ಯೋಚಿಸಬೇಕಿತ್ತು. ನನಗೆ ಬೇರೆ ಯಾವುದೇ ಮಾತು ಕೇಳಬೇಕಾಗಿಲ್ಲ. ನನ್ನ ಮನೆಯಿಂದ ಹೊರನಡೆಯಿರಿ. ಆ ಕಠೋರ ಗೌಡರು ಆ 3 ಅನಾಥ ಹುಡುಗಿಯರನ್ನು ಯಾವುದೇ ದಯೆಯಿಲ್ಲದೆ ಮನೆಯಿಂದ ಹೊರಹಾಕುತ್ತಾರೆ. ಅವರು ಆಶ್ರಯವಿಲ್ಲದೆ ಊರೂರು ಅಲೆಯಲು ತೊಡಗುತ್ತಾರೆ. ಹೀಗೆ 3 ದಿನಗಳು ಕಳೆಯುತ್ತವೆ. ದಿನದಿಂದ ನಡೆದು ಸುಸ್ತಾಗಿ ಒಂದ್ ಕಡೆ ವಿಶ್ರಾಂತಿ ಪಡೆಯಲು ಕುಳಿತಿರ್ತಾರೆ ಈ ಸಹೋದರಿಯರು. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗದೆ ಕಂಗಾಲಾಗಿದ್ದಾರೆ. ನಾವು ಮನೆಯಿಂದ ಹೊರಬಂದು 3 ದಿನಗಳಾದ್ವು ಅಕ್ಕ. ನಾವಿನ್ನು ಎಷ್ಟು ದಿನ ಹೀಗೆ ಅಲಿಬೇಕು? ಧೈರ್ಯಗೆಡಬೇಡ ದಿವ್ಯಾ. ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಆಶ್ರಯ ಸಿಕ್ಕೇ ಸಿಗ್ತದೆ. ಆದ್ರೆ ನನ್ಗ್ಯಾಕೋ ಗೌಡ್ರು ನಮ್ಮನ್ನ ಕೇವಲ ಹಣಕ್ಕಾಗಿ ಹೊರಹಾಕಿದ್ದಾರೆ ಅನ್ನಿಸ್ತಿಲ್ಲ. ಇದರ ಪೀಛೆ ಬೇರೆ ಏನೋ ರಹಸ್ಯವಿದೆ. ನಿಮ್ಗ್ಯಾಕ್ ಹಾಗನ್ನಿಸ್ತಿದೆ ಅಕ್ಕ? ಏಕೆಂದರೆ ನಾವು ಮನೆಯಿಂದ ಹೊರಡುವಾಗ ಅವನ ಮುಖದಲ್ಲೊಂದು ಕುಟಿಲ ನಗು ಇತ್ತು. ನಾವು ಅಂದು ಹಣ ನೀಡಿದ್ದರೂ ಅವನು ನಮ್ಮನ್ನು ಮನೆಯಿಂದ ಹೊರಹಾಕುತ್ತಿದ್ದ ಹಾಗೆ ಕಾಣುತ್ತಿತ್ತು. ಅವರು ಗೌಡರ ಅಸಲಿ ಉದ್ದೇಶದ ಬಗ್ಗೆ ಯೋಚಿಸುತ್ತಾ ಚಿಂತೆ ಮಾಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಗುತ್ತದೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಜೋರಾಗಿ ಸಿಡಿಲು ಬಡಿಯಲು ಆರಂಭಿಸುತ್ತದೆ. ಮಳೆಯಿಂದ ಬಚಾವಾಗಲು ಮೂವರು ಕಾಡಿನ ಕಡೆಗೆ ಓಡುತ್ತಾರೆ.
ಸ್ವಲ್ಪ ದೂರ ಹೋದ ತಕ್ಷಣ ಅವರಿಗೆ ನದಿಯ ತೀರದಲ್ಲಿ ಒಂದು ನಿರ್ಜನ ಖಾಲಿ ಜಾಗ ಕಾಣಿಸುತ್ತದೆ. ಕಾವ್ಯ, ದಿವ್ಯಾ, ಇಲ್ನೋಡಿ, ಇಲ್ಲಿ ಎಷ್ಟು ದೊಡ್ಡ ಖಾಲಿ ಜಾಗವಿದೆ. ನಾವಿಲ್ಲೇ ಇರಲು ಒಂದು ಸಣ್ಣ ಗುಡಿಸಲು ಮಾಡ್ಕೊಳ್ಬಹುದು. ಹೌದಕ್ಕ, ನೀನ್ ಹೇಳುತ್ತಿರುವುದು ಸರಿ. ಮಳೆ ಜೋರಾಗುವ ಮುನ್ನವೇ ನಾವು ಬೇಗನೆ ಗುಡಿಸಲು ನಿರ್ಮಿಸಬೇಕು. ಮೂವರು ತಕ್ಷಣವೇ ಕಾಡಿನ ಒಣಕಡ್ಡಿಗಳು, ಎಲೆಗಳು ಮತ್ತು ನದಿಯ ತೀರದ ಜೇಡಿಮಣ್ಣನ್ನು ಬಳಸಿ ಒಂದು ಸಣ್ಣ ಆಶ್ರಯ ತಾಣವನ್ನು ನಿರ್ಮಿಸುತ್ತಾರೆ. ಅಕ್ಕ, ಈ ಗೂಡು ಹಳ್ಳಿಯ ಮನೆಗಿಂತ ದೊಡ್ಡದಾಗಿಲ್ಲದಿರಬಹುದು, ಆದ್ರೆ ಇಲ್ಲಿ ಒಂದು ಅಪೂರ್ವ ನೆಮ್ಮದಿ ಇದೆ. ಇಲ್ಲಿ ನಮಗೆ ಬಾಡಿಗೆ ಕಟ್ಟುವ ಚಿಂತೆಯೂ ಇಲ್ಲ, ಮನೆ ಕಳೆದುಕೊಳ್ಳುವ ಚಿಂತೆ ಕೂಡ ಇಲ್ಲ. ಇಲ್ಲಿ ನಾವು ನೆಮ್ಮದಿಯಾಗಿರಬಹುದು. ಹೌದು ದಿವ್ಯಾಕ್ಕ, ನಿಜ ಹೇಳ್ಬೇಕೆಂದ್ರೆ ಮೊದಲ ಬಾರಿಗೆ ನಾವು ಬಾಡಿಗೆ ಮನೆಯಲ್ಲ, ನಮ್ಮ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ಅಂದು ರಾತ್ರಿ ಕಾಡಿನ ತರಕಾರಿ ಹಣ್ಣುಗಳನ್ನು ತಿಂದು ಮೂವರು ಮಲಗುತ್ತಾರೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಭೀಕರ ಮಳೆ ಮತ್ತು ಚಂಡಮಾರುತ ಶುರುವಾಗಿ ಗುಡಿಸಲಿನ ಮೇಲ್ಛಾವಣಿಯಿಂದ ನೀರು ಸೋರಲು ಆರಂಭಿಸುತ್ತದೆ. ಇದನ್ನು ಕಂಡು ಕಾವ್ಯ ಗಾಬರಿಯಿಂದ ರಮ್ಯಾ ಮತ್ತು ದಿವ್ಯಾಳನ್ನು ಎಬ್ಬಿಸುತ್ತಾಳೆ. ನೀವಿಬ್ರು ಬೇಗ ಹೇಳಿ, ನೋಡಿ, ಮೇಲ್ಛಾವಣಿಯಿಂದ ನೀರು ಸೋರುತ್ತಿದೆ. ಹೀಗೆಯೇ ಮುಂದುವರಿದರೆ ಮನೆ ತುಂಬಾ ನೀರು ತುಂಬಿಕೊಳ್ಳುತ್ತದೆ. ನನ್ನಹತ್ರ ಒಂದು ಉಪಾಯವಿದೆ. ನಾವು ಮೇಲ್ಛಾವಣಿಯ ಮೇಲೂ ಮಣ್ಣಿನ ದಪ್ಪ ಪದರವನ್ನ ಹಾಕೋಣ. ಆಗ ನೀರು ಒಳಗೆ ಬರುವುದಿಲ್ಲ. ಉಪಾಯ ಚೆನ್ನಾಗಿದೆ. ಆದ್ರೆ ಈಗ ತಡರಾತ್ರಿ ಇರುವುದ್ರಿಂದ ಬೆಳಗ್ಗೆ ಮಳೆ ನಿಂತ ತಕ್ಷಣ ಈ ಕೆಲ್ಸ ಮಾಡೋಣ. ಮರುದಿನ ಬೆಳಗ್ಗೆ ಮಳೆ ನಿಂತ ತಕ್ಷಣ ಮೂವರು ಸೇರಿ ಜೇಡಿಮಣ್ಣಿನಿಂದ ಮೇಲ್ಛಾವಣಿಯನ್ನು ಇನ್ನೂ ಗಟ್ಟಿಯಾಗಿ ದುರಸ್ತಿ ಮಾಡುತ್ತಾರೆ. ಈಗ ಅವರ ಮನೆ ಮೊದಲಿಗಿಂತಲೂ ಬಲವಾಗಿರುತ್ತದೆ. ದಿನಗಳು ಉರುಳುತ್ತವೆ. ಊರಿನಲ್ಲಿ ದಿನವೂ ಮಳೆಯಾಗುತ್ತಿದ್ದರೂ ಇವರ ಮನೆಗೆ ಏನೂ ಆಗುತ್ತಿರುವುದಿಲ್ಲ. ಆದ್ರೆ ಅವರ ಬಳಿ ದಿನಸಿ ತರಲು ಕೂಡ ಹಣ ಇಲ್ಲದೆ ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಆಗ ಅವರು ಎಲ್ಲಾದ್ರೂ ಕೆಲಸ ಮಾಡಿ ಹಣ ಸಂಪಾದನ ಮಾಡಬೇಕು ಅಂತ ಅಂದುಕೊಂಡರು. ಒಂದು ದಿನ ರಮ್ಯಾ ಮತ್ತು ಕಾವ್ಯ ಕೆಲಸ ಕೇಳಲು ಮತ್ತೆ ಗೌಡರ ಮನೆಗೆ ಹೋಗುತ್ತಾರೆ. ಏಕೆ ಬಂದಿದ್ದೀರಿ ಇಲ್ಲಿ? ಮತ್ತೆ ಮನೆ ಸಿಗುತ್ತದೆ ಎಂಬ ಆಸೆ ಇಟ್ಟುಕೊಳ್ಳಬೇಡಿ. ನಮ್ಗೆ ಮನೆ ಬೇಡ ಗೌಡ್ರೆ, ನಾವು ಕೇವಲ ಕೆಲಸ ಕೇಳಲು ಬಂದಿದ್ದೇವೆ. ನಮ್ಗೇನಾದ್ರೂ ಕೆಲಸ ಕೊಡಿಸಿ, ಅದರಲ್ಲಿ ಬರುವ ಲಾಭದಲ್ಲಿ ನಿಮ್ಗೂ ಸ್ವಲ್ಪ ಪಾಲು ನೀಡ್ತೇವೆ. ಬಡತನದಲ್ಲಿ ನಿಮ್ಮ ಬುದ್ಧಿ ಕೆಟ್ಟಿದೆಯೇ? ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಗೆ ಯೋಚಿಸಿದಿರಿ? ನನ್ನ ದಿನಗಳು ಅಷ್ಟು ಕೆಟ್ಟಿಲ್ಲ. ನಿಮ್ಮಂತಹ ಅನಾಥ ಹುಡುಗಿಯರಿಂದ ನಾನು ಸಲಹೆ ಪಡೆಯಬೇಕಾಗಿಲ್ಲ. ಹೊರಡಿ ಇಲ್ಲಿಂದ. ಗೌಡರು ಅವರ ತಂದೆ ತಾಯಿಯ ಮೇಲಿರುವ ಹಳೆಯ ದ್ವೇಷವನ್ನ ಇವರ ಮೇಲೆ ತೀರಿಸಿಕೊಳ್ಳುತ್ತಿರುವಂತೆ ವರ್ತಿಸುತ್ತಾರೆ. ಇದರಿಂದ ಬೇಸತ್ತ ಕಾವ್ಯ ಕೇಳ್ತಾಳೆ, ಅಷ್ಟಕ್ಕೂ ನೀವು ನಮ್ಮನ್ನ ಯಾಕಿಷ್ಟು ದ್ವೇಷಿಸ್ತೀರಿ? ನಾವು ನಿಮ್ಗೆ ಏನ್ ದ್ರೋಹ ಮಾಡಿದ್ದೇವೆ? ನಿಮಗೆ ಉತ್ತರ ಕೊಡುವುದು ನನಗೆ ಅಗತ್ಯವಿಲ್ಲ. ಇಲ್ಲಿಂದ ತೊಲಗಿ. ಅವರಿಬ್ಬರೂ ಬೇಸರದಿಂದ ಹಿಂದಿರುಗುವಾಗ ಹಳ್ಳಿಯ ಕೆಲವು ಹೆಂಗಸರು ಸಿಗುತ್ತಾರೆ. ಅವರೂ ಕೂಡ ಇವರನ್ನು ನೋಡಿ, ಈ ಮೂಸಂಜೆ ಹೊತ್ತಿನಲ್ಲಿ ಈ ಮೂದೇವಿಗಳು ಇಲ್ಲೇಕೆ ಬಂದಿದ್ದಾರೆ? ಇವರ ತಂದೆ ತಾಯಿ ಇಡೀ ಹಳ್ಳಿಗೆ ಮಾಡಿದ ದ್ರೋಹವನ್ನು ಯಾರೂ ಮರೆತಿಲ್ಲ ಎಂದು ನಿಂದಿಸುತ್ತಾರೆ.
ರಮ್ಯಾ ತನ್ನ ತಂದೆ ತಾಯಿ ಏನು ತಪ್ಪು ಮಾಡಿದ್ದರು ಎಂದು ಕೇಳಿದಾಗ ಆ ಹೆಂಗಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಂಜೆ ಮನೆಗೆ ಬಂದಾಗ ದಿವ್ಯಾ ಇವರ ಮುಖ ನೋಡಿ ವಿಷಯ ಏನೆಂದು ಕೇಳುತ್ತಾಳೆ. ಆದರೆ ರಮ್ಯಾ ಮತ್ತು ಕಾವ್ಯ ಹಳ್ಳಿಯವರು ಆಡಿದ ಮಾತುಗಳನ್ನು ಹೇಳದೆ ಮುಚ್ಚಿಡುತ್ತಾರೆ. ದಿನಗಳು ಕಳೆಯುತ್ತವೆ. ಹಣವಿಲ್ಲದೆ ಬದುಕುವುದು ಅಸಾಧ್ಯವಾಗುತ್ತದೆ. ಆಗ ರಮ್ಯಾ ಊರಿನ ಅತಿದೊಡ್ಡ ಶ್ರೀಮಂತನಾದ ಸೋಮಶೇಖರ್ ಎಂಬಾತನ ಬಳಿ ಕೆಲಸ ಕೇಳಲು ಹೋಗಲು ನಿರ್ಧರಿಸುತ್ತಾಳೆ. ದಿವ್ಯಾ ಕೂಡ ತಾನು ಮನೆಯಲ್ಲೇ ಕೂತು ಬೇಸರವಾಗಿದೆ ಎಂದು ಅವರೊಂದಿಗೆ ಹೊರಡುತ್ತಾರೆ. ಅವರು ಸೋಮಶೇಖರನ ಮನೆಗೆ ತಲುಪುತ್ತಾರೆ. ಸೋಮಶೇಖರ್ ಆರಾಮವಾಗಿ ಸೋಫಾದ ಮೇಲೆ ಕುಳಿತಿರುತ್ತಾನೆ. ಸೇಠ್ಜಿ, ನಮಗೆ ಕೆಲಸದ ತುಂಬಾ ಅಗತ್ಯವಿದೆ. ದಯವಿಟ್ಟು ಏನಾದ್ರೂ ಕೆಲಸ ಕೊಡಿ. ಅರೆ ಬನ್ನಿ ಬನ್ನಿ, ನಿಮ್ಮನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು ಕೇಳಿ ತುಂಬಾ ಬೇಸರವಾಯಿತು. ನೀವು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು. ನಾನು ಖಂಡಿತ ನಿಮಗೆ ಕೆಲಸ ಕೊಡ್ತೇನೆ ಮತ್ತು ಒಳ್ಳೆಯ ಸಂಬಳವನ್ನೂ ನೀಡ್ತೇನೆ. ತುಂಬಾ ಉಪಕಾರ ಆಯಿತು ಗೌಡ್ರೆ ನಿಮ್ಮಿಂದ. ನಿಮ್ಮ ಈ ಸಹಾಯವನ್ನು ಯಾವತ್ತೂ ಮರೆಯಲ್ಲ. ಚೆನ್ನಾಗಿ ಕೆಲಸ ಮಾಡಿ ನಿಮ್ಮ ಈ ಋಣವನ್ನು ತೀರಿಸ್ತೇವೆ. ಸೋಮಶೇಖರ್ ಅವರಿಗೆ ಮುಂಗಡವಾಗಿ ಸ್ವಲ್ಪ ಹಣವನ್ನು ನೀಡಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ. ಮೂವರು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಈಗ ಅವರ ಮನೆಯಲ್ಲಿ ರೇಷನ್ ಅಥವಾ ಹಣದ ಕೊರತೆ ಇರುವುದಿಲ್ಲ. ಸೋಮಶೇಖರ್ ಅವರ ಪಾಲಿಗೆ ದೇವನಂತೆ ಬಂದಿದ್ದಾನೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಒಂದಿನ ಹಳ್ಳಿಯಲ್ಲಿ ಭೀಕರ ಚಂಡಮಾರುತ ಮತ್ತು ಪ್ರವಾಹ ಉಂಟಾಗುತ್ತದೆ. ಹಳ್ಳಿಯ ಎಲ್ಲಾ ಮನೆಗಳು ಮುಳುಗಡೆಯಾಗುತ್ತವೆ. ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಎತ್ತರದಲ್ಲಿದ್ದ ಕಾಡಿನ ಕಡೆಗೆ ಓಡುತ್ತಾರೆ. ಕಾಡಿನಲ್ಲಿದ್ದ ತಮ್ಮ ಗುಡಿಸಲಿನ ಹೊರಗೆ ಕುಳಿತಿದ್ದ ಸಹೋದರಿಯರಿಗೆ ಊರಿನ ಜನರು ಪ್ರಾಣಭಯದಿಂದ ಓಡುತ್ತಿರುವುದು ಕಾಣಿಸುತ್ತದೆ. ಅದರಲ್ಲಿ ಗೌಡರು ಕೂಡ ಇರುತ್ತಾರೆ. ಏನಾಯ್ತು ಗೌಡ್ರೆ, ನೀವೆಲ್ರೂ ಹೀಗೆ ಓಡ್ತಿದ್ದೀರಲ್ಲ? ನಮ್ಮ ಮನೆಗಳೆಲ್ಲ ಮುಳುಗಿ ಹೋಗಿವೆ ರಮ್ಯಾ. ನಾವು ಅನಾಥರಾಗಿದ್ದೇವೆ. ಯಾರು ಹೇಗೆ ಮಾಡ್ತಾರೋ ಅವರಿಗೆ ಹಾಗೆಯೇ ಆಗುತ್ತದೆ. ಅಂದು ನೀವು ನಮ್ಮನ್ನು ಮನೆಯಿಂದ ಹೊರಹಾಕಿದ್ದೀರಿ. ಇಂದು ದೇವರು ನಿಮ್ಮನ್ನು ಊರಿನಿಂದ ಹೊರಹಾಕಿದ್ದಾನೆ. ಕಾವ್ಯ, ಯಾರದ್ದು ಕಷ್ಟದ ಸಮಯದಲ್ಲಿ ಹೀಗೆ ತಮಾಷೆ ಮಾಡಬಾರ್ದು. ಗೌಡ್ರೆ, ನೀವೆಲ್ಲರೂ ನಮ್ಮ ಮನೆಗೆ ಬನ್ನಿ. ಇಲ್ಲಿ ಪ್ರವಾಹ ಬರುವ ಆತಂಕವಿಲ್ಲ. ಮೂರು ಸಹೋದರಿಯರು ತಮ್ಮ ಶತ್ರುವಾದ ಗೌಡರು ಮತ್ತು ಊರಿನ ಜನರಿಗೆ ತಮ್ಮ ಸಣ್ಣ ಆಶ್ರಯದಲ್ಲಿ ಜಾಗ ನೀಡುತ್ತಾರೆ. ಎರಡು ದಿನಗಳ ನಂತರ ಮಳೆ ನಿಲ್ಲುತ್ತದೆ. ಜನರು ತಮ್ಮ ಮನೆಗಳಿಗೆ ಮರಳಲು ಸಿದ್ಧರಾದಾಗ ಗೌಡರಿಗೆ ತನ್ನ ತಪ್ಪಿನ ಅರಿವಾಗಿ ಮೂವರ ಬಳಿ ಕ್ಷಮೆ ಕೇಳುತ್ತಾರೆ. ನಮ್ಮನ್ನು ಕ್ಷಮಿಸಿಬಿಡಿ ಮಕ್ಕಳೇ. ನಿಮ್ಮ ತಂದೆ ತಾಯಿ ಮಾಡಿದ ತಪ್ಪಿಗೆ ನಾನು ನಿಮಗೆ ಶಿಕ್ಷೆ ನೀಡಿದೆ. ನಾನು ನಿಮಗೆ ತುಂಬಾ ಅನ್ಯಾಯ ಮಾಡಿದೆ. ಆದರೂ ನೀವು ನಮಗೆ ಆಶ್ರಯ ಕೊಟ್ಟಿರಿ. ನಿಮ್ಮ ಮುಂದೆ ನಾನು ಚಿಕ್ಕವನಾಗಿಬಿಟ್ಟೆ. ಅಷ್ಟಕ್ಕೂ ನಮ್ಮ ತಂದೆ ತಾಯಿ ಮಾಡಿದ ತಪ್ಪಾದ್ರೂ ಏನು? ಇಂದು ನೀವು ಸತ್ಯ ಹೇಳಲೇಬೇಕು. ತಂದೆ ತಾಯಿ ವರ್ಷಗಳ ಹಿಂದೆ ಊರಿನ ದೇವಸ್ಥಾನದ ಒಡವೆಗಳನ್ನು ಕಳ್ಳತನ ಮಾಡಿದ್ದರು. ಇದನ್ನು ಕೇಳಿ ಸಹೋದರಿಯರು ಆಘಾತಕ್ಕೊಳಗಾಗುತ್ತಾರೆ. ಆದರೆ ತಮ್ಮ ತಂದೆ ತಾಯಿ ಎಂದಿಗೂ ಧರ್ಮದ ಹಾದಿ ಬಿಟ್ಟವರಲ್ಲ ಎಂದು ವಾದಿಸುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಮುಖಕ್ಕೆ ಗಡ್ಡವಿರುವ ಹಳೆಯ ವೃದ್ಧ ಸ್ವಾಮೀಜಿ ಬರುತ್ತಾರೆ. ಸ್ವಾಮೀಜಿ, ಅವರಿಬ್ಬರೂ ನಿರಪರಾಧಿಗಳು. ನಿಜವಾದ ಕಳ್ಳ ಅವರಲ್ಲ. ಬನ್ನಿ ನನ್ನ ಜೊತೆ. ನಿಜವಾದ ಕಳ್ಳನನ್ನು ನಾನ್ ತೋರಿಸ್ತೇನೆ. ವೃದ್ಧ ಪೂಜಾರಿ ಎಲ್ಲರನ್ನೂ ಶ್ರೀಮಂತ ಸೋಮಶೇಖರನ ಮನೆಯ ಅಂಗಳಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅಲ್ಲಿ ಮಣ್ಣನ್ನು ಅಗೆಯಲು ಹೇಳುತ್ತಾರೆ. ಅಲ್ಲಿ ಮಣ್ಣಿನ ಅಡಿಯಿಂದ ದೇವಸ್ಥಾನದ ಕಳವಾಗಿದ್ದ ಆಭರಣಗಳ ಪೆಟ್ಟಿಗೆ ಸಿಗುತ್ತದೆ. ಇದು ದೇವಸ್ಥಾನದ ಆಭರಣಗಳು.
ಇದಿಲ್ಲಿ ಹೇಗ್ ಬಂತು? ಏಕೆಂದರೆ ನಿಜವಾದ ಕಳ್ಳ ಸೋಮಶೇಖರ್. ಅವನು ಅಂದು ನಿನ್ನ ತಂದೆಯ ಸ್ನೇಹಿತನಾಗಿದ್ದ. ಅವನೇ ಕಳ್ಳತನ ಮಾಡಿ ಈ ಹುಡುಗಿಯರ ತಂದೆ ತಾಯಿಯ ಮೇಲೆ ಅಪವಾದ ಹೊರಿಸಿದ್ದ. ನಾನು ಇದನ್ನು ನೋಡಿದ್ದರಿಂದ ನನ್ನನ್ನು ಕೊಲ್ಲಲು ಯತ್ನಿಸಿದ್ದ. ಅದಕ್ಕೆ ನಾನು ಇಷ್ಟು ದಿನ ತಲೆಮರೆಸಿಕೊಂಡಿದ್ದೆ. ಆದ್ರೆ ಸ್ವಾಮೀಜಿ, ಸೋಮಶೇಖರ್ ಅಷ್ಟು ಕೆಟ್ಟವನಾಗಿದ್ರೆ ನಮ್ಗ್ಯಾಕ್ ಸಹಾಯ ಮಾಡಿದ್ದ? ಏಕೆಂದರೆ ಇದು ಕೇವಲ ಅರ್ಧನಿಧಿ ಮಾತ್ರ. ಇನ್ನುಳಿದ ಅರ್ಧನಿಧಿಯನ್ನು ಇವರ ತಂದೆ ಸೋಮಶೇಖರನಿಂದ ಬಚಾವು ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದರು. ಆ ನಿಧಿ ಎಲ್ಲಿದೆ ಎಂಬುದು ನಿಮಗೇನಾದರೂ ಗೊತ್ತಿರಬಹುದು ಎಂದು ಆಸೆಯಿಂದ ಅವನು ನಿಮಗೆ ಸಹಾಯ ಮಾಡುವ ನಾಟಕ ಆಡಿದ್ದ. ಸತ್ಯ ತಿಳಿಯುತ್ತಿದ್ದಂತೆ ಹಳ್ಳಿಯವರು ಸೋಮಶೇಖರನನ್ನು ಉಪಾಯದಿಂದ ಹಳ್ಳಿಗೆ ಕರೆಸಿ ಪೊಲೀಸರಿಗೆ ಒಪ್ಪಿಸುತ್ತಾರೆ. ಸೋಮಶೇಖರ್ ತಾನು ಮಾಡಿದ ಪಾಪಕ್ಕೆ ಜೈಲು ಪಾಲಾಗುತ್ತಾನೆ. ನಂತರ ದಿವ್ಯಾ ರಮ್ಯಾಳ ಬಳಿ ಕೇಳುತ್ತಾಳೆ. ಅಕ್ಕ, ಉಳಿದ ನಿಧಿ ಎಲ್ಲಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ನಮ್ಮ ತಾಯಿ ಸಾಯುವ ಮುನ್ನ ಹೇಳ್ತಿದ್ರು, ನಮ್ಮ ಹಳೆಯ ಮನೆಯ ಅಂಗಳದಲ್ಲಿ ಊರಿನ ಆಸ್ತಿ ಅಡಗಿದೆ ಎಂದು. ಇಂದು ನನಗದರ ಅರ್ಥ ತಿಳಿಯಿತು. ರಮ್ಯಾ ತಕ್ಷಣವೇ ತಾವು ಮೊದಲು ಬಾಡಿಗೆಗಿದ್ದ ಮನೆಯ ಅಂಗಳವನ್ನು ಅಗೆಯುತ್ತಾಳೆ. ಅಲ್ಲಿ ಉಳಿದ ನಿಧಿ ಸಿಗುತ್ತದೆ. ಅದನ್ನು ಅವರು ಪ್ರಾಮಾಣಿಕವಾಗಿ ದೇವಸ್ಥಾನಕ್ಕೆ ಒಪ್ಪಿಸುತ್ತಾರೆ. ಹಳ್ಳಿಯ ಜನರು ಆ ಮೂವರು ಸಹೋದರಿಯರ ಪ್ರಾಮಾಣಿಕತೆ ಮತ್ತು ಉಪಕಾರವನ್ನು ಕೊಂಡಾಡುತ್ತಾರೆ. ಈಗ ಅವರನ್ನು ಯಾರೂ ದ್ವೇಷದ ಕಣ್ಣಿನಿಂದ ನೋಡುವುದಿಲ್ಲ. ಎಲ್ಲರೂ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಮೂವರು ಸಹೋದರಿಯರು ಆ ನದಿ ತೀರದ ತಮ್ಮ ಸ್ವಂತ ಗೂಡಿನಲ್ಲಿ ಸಂತೋಷದಿಂದ ಬಾಳುತ್ತಾರೆ. ಈ ರೀತಿಯ ರೋಮಾಂಚನಕಾರಿ ಮತ್ತು ನೀತಿಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ GH ಕನ್ನಡ 2 ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.